ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹಸಿರುಮಕ್ಕಿ ಸೇತುವೆ ಪಿಲ್ಲರ್ಗಳ ಕಾಮಗಾರಿ ಪ್ರಗತಿಯಲ್ಲಿದ್ದು ಸದ್ಯದಲ್ಲೇ ಪಿಡಬ್ಲ್ಯೂಡಿ ಮಂತ್ರಿಗಳು ಪ್ರಗತಿ ಪರಿಶೀಲನೆಗೆ ಬರಲಿದ್ದಾರೆ ಹಾಗೂ ಮುಪ್ಪಾನಿ ಸೇತುವೆ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸರ್ಕಾರದಿಂದ ಸೇತುವೆ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದು ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಬೆಳಗಾವಿ ಅಧಿವೇಶನದಲ್ಲಿ ಇತ್ತೀಚೆಗೆ ಭೇಟಿಯಾಗಿದ್ದ ಸಾಗರ ಜಿಲ್ಲಾ ಹೋರಾಟಗಾರರ ಜೊತೆ ಮಾತನಾಡಿದರು. ಡಿಸೆಂಬರ್ 21 ಭಾನುವಾರ ಬೆಳಗ್ಗೆ 8:30ಕ್ಕೆ ಲಯವತ್ಸರ ಟ್ರಸ್ಟ್ನ 4ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಸಂಗೀತೋತ್ಸವ ಕಾರ್ಯಕ್ರಮ ಸಾಗರದ ಅಜಿತ್ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಲಯಾನ್ಪುರ ಟ್ರಸ್ಟ್ನ ನಿಖಿಲ್ ಕುಂಸಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾಸ್ಕರ್ ಹೆಗಡೆ, ವಿಜಯೇಂದ್ರ ಕುಂಸಿ, ಮಹಾಬಲೇಶ್ವರ, ಕಿರಣ್, ನಾಗರಾಜ್, ಸ್ವಸ್ತಿಕ್, ಮನಸ್ವಿನ್ ಮುಂತಾದವರಿದ್ದರು. ಶನಿವಾರ ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಾಗರದ ಶಿವಮೊಗ್ಗ ರಸ್ತೆಯ ತ್ಯಾಗರ್ತಿ ಕ್ರಾಸ್ ಬಳಿ ಇರುವ ಮರ್ಕಜ್ ಶಾಲೆಯ ಮಕ್ಕಳು ಕವ್ವಾಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕವ್ವಾಲಿ ಸ್ಪರ್ಧೆಯಲ್ಲಿ ಮರ್ಕಜ್ ಶಾಲೆಯ ವಿದ್ಯಾರ್ಥಿಗಳ ತಂಡದಲ್ಲಿ ಮೊಹಮ್ಮದ್ ಜಿಯಾನ್, ಮೊಹಮ್ಮದ್ ಅಬಿದಿನ್, ಆಫಿಯಾ, ಶಫೀನಾ ಸನಾಬೇಗ್, ಉಮ್ಮೆ ಅಮೆರಾ, ಅಶ್ಮಿಯಾ ಸೈದಾ ಮುಂತಾದವರಿದ್ದರು. ನಿಮ್ಮ ತಪ್ಪು ಮಾಹಿತಿಗಳು ಅಷ್ಟೇ. ನಾವು ನೀರು ಬರೋಕ್ಕಿಂತ ಮುಂಚೆನೆ ಪಿಲ್ಲರ್ ಏರಿಸ್ಬಿಟ್ಟಿದ್ದೀವಿ. ಕೆಲಸ ನಡೀತಾ ಇದೆ. ಈಗ ಪಿಲ್ಲರ್ ಎದ್ದ ಮೇಲೆ ನಿಧಾನಗತಿ ಬರೋದೇ ಇಲ್ಲ. ಯಾಕಂದ್ರೆ ಕೆಲಸ ಶುರು ಮಾಡ್ತಾರೆ. ಪಿಲ್ಲರ್ ಹೇಳಿಲ್ಲ ಅಂದ್ರೆ ಅದು ನಿಧಾನಗತಿ ಆಗುತ್ತೆ. ಮಳೆ ಬರೋಕ್ಕಿಂತ ಮುಂಚೆನೆ ಪಿಲ್ಲರ್ ಎಬ್ಬಿಸ್ಬಿಟ್ಟಿದ್ದೀವಿ. ಮೂರು ಪಿಲ್ಲರು ಎದ್ದು ಹೋಗಿದ್ದೀವಿ. 4 ಪಿಲ್ಲರ್ ಎದ್ದಿದೆ. ಈ ಕೆಲಸ ಶುರು ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳು ಬಹುಶಃ 30ನೇ ತಾರೀಕು ಒಳಗೆ ನಮ್ಮ PW ಮಿನಿಸ್ಟ್ರು ಅದನ್ನು ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಅದು ಬಂದಾಗ ಯಾವ ಡೇಟ್ ಅಂತ ಫಿಕ್ಸ್ ಮಾಡ್ತೀವಿ. ಸೇತುವೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಪ್ಪಾನೆ ಸೇತುವೆನೂ ಸಹ ರಾಜ್ಯ ಸರ್ಕಾರದಲ್ಲಿ ಆಗಬೇಕು ಅನ್ನೋದಿದೆ. ಅದನ್ನು ನಾವು ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ತಗೊಳ್ಳುವಂತ ಅವಸ್ಥೆ ಇದೆ. ಇದರ ಚತುರ್ಥ ವಾರ್ಷಿಕೋತ್ಸವ ದೈವತ್ಸರ 4 ಕಾರ್ಯಕ್ರಮವನ್ನು ಇದೇ ಬರುವ ಡಿಸೆಂಬರ್ 21 ಭಾನುವಾರದಂದು ಮುಂಜಾನೆ 8:30ರಿಂದ ರಾತ್ರಿ ತನಕ ಅಜಿತ್ ಸಭಾಭವನ ಸೇವಾಸಾಗರ ಶಾಲೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಕಳೆದ 3 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅನೇಕ ವಿದ್ಯಾರ್ಥಿಗಳನ್ನ, ಅನೇಕ ರಾಜ್ಯ ಹೊರರಾಜ್ಯದ ಕಲಾವಿದರನ್ನ ನಾವು ಕಳೆದ 3 ವರ್ಷಗಳಿಂದ ನಮ್ಮ ಸಾಗರಕ್ಕೆ ಆಹ್ವಾನಿಸಿ ಉತ್ತಮವಾದ ಕಾರ್ಯಕ್ರಮವನ್ನು ನಾವು ಸಾಗರದ ಜನತೆ ನೀಡುವಲ್ಲಿ ತುಂಬಾ ಯಶಸ್ವಿಯಾಗಿದೆ. ಅದೇ ತರಹ ಈ ವರ್ಷವೂ ಕೂಡ ನಾವು ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದೈವತ್ಸರ ಎಂಬ ಹೆಸರಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಡಿಸೆಂಬರ್ 21 ಭಾನುವಾರದಂದು ನಡೆಸ್ತಾ ಇದ್ದೇವೆ. ಮುಂಜಾನೆ 8:30ರಿಂದ ದೀಪ ಬೆಳಗುವ ದೀಪ ಪ್ರಜ್ವಲನ ಎಂಬ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಿರಿಯರಾದಂತಹ ನಮ್ಮ ಗುರುಗಳಾದಂತಹ ಪಂಡಿತ್ ಮೋಹನ್ ಹೆಗಡೆ ಹೊಸಕೊಪ್ಪ ತಬಲಾ ಗುರುಗಳು ಅವರಿಂದ ನಾವು ನೆರವೇರಿಸಲಿದ್ದೇವೆ. ಜೊತೆಯಲ್ಲಿ ಗುರುಗಳಾದಂತಹ ಪಂಡಿತ್ ಭಾಸ್ಕರ್ ಹೆಗಡೆ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಗುರುಗಳಾದಂತಹ ಪಂಡಿತ್ ಬಡವಾಳಿಯ ಸಾಲಿಯರವರು ಆಗಮಿಸ್ತಾ ಇದ್ದಾರೆ. ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ವಿಜೇಂದ್ರ ಆರ್ಕುಸಿ ಅವರು ಇರ್ತಾರೆ. ತದನಂತರದಲ್ಲಿ